ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದಾರೋ ಅಥವಾ ಯಾರು ಕಳಿಸ್ತಿದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ, ಅದು ನಾವೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕೆ ಬರಲ್ಲ. ನನ್ನ ವೈಯಕ್ತಿಕವಾಗಿ ನೀವು ಕೇಳಿದ್ದಕ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ, ಅವ್ರವ್ರ ವೈಯಕ್ತಿಕ ವಿಷಯ. ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯವರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತದೆ. ಶಕ್ತಿ ಪ್ರದರ್ಶನ ನೀವು ಹೇಳೋದು ನೋಡಿದ್ರೆ 20 ಜನ ನಮ್ಮದು ಶಕ್ತಿ 20 ಜನ ಆಗ್ತದೆ ಹಂಗಾರೆ ಶಕ್ತಿ. ಅದರಲ್ಲಿ MLC 4-5 ಜನ ಇರ್ಬೇಕೇನೋ, 15-16 ಜನ. ಥರದ್ದು ಯಾವುದು ಶಕ್ತಿ ಪ್ರದರ್ಶನ ಅಲ್ಲ. ಅವರು ಯಾವ ಕಾರಣಕ್ಕೆ ಹೋಗಿರೋನೇ ರಾತ್ರಿ 8 ಗಂಟೆಗೇನೋ ಏರ್ಪೋರ್ಟಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಬಂತು. ರಾತ್ರಿ 8 ಗಂಟೆಗೆ ಬರ್ತಾರೆ ಅಂತ. ನಿಮ್ಗೆ ಅಲ್ಲಿಗೆ ಹೋದ್ರೆ ಕರೆಕ್ಟಾಗಿ ಸಿಗ್ತದೆ ಯಾವ ಉದ್ದೇಶಕ್ಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ. ಅಲ್ಲ, ಈ ಅಧಿಕಾರ ಹಂಚಿಕೆ ವಿಚಾರ ಬಗ್ಗೆ ಪ್ರಶ್ನಿಸಿದಾಗ ಸಿದ್ದರಾಮಯ್ಯನವರು ಯಾಕೆ ಸಿಡಿಮಿಡಿಗೊಳ್ತಾ ಇದ್ದಾರೆ ಫುಲ್ಲು? ಅವ್ರನ್ನೇ ಕೇಳಬೇಕು. ನಾನು ಈ ಹಿಂದೆ ತಮ್ಗೆ ಹೇಳಿದ್ದೀನಿ, ಏನು 2 ವರ್ಷ ಅನ್ನೋದು ಭಾಳ 2 ವರ್ಷ ಸ್ಟಾರ್ಟ್ ಆದಾಗಿಂದ 2 ವರ್ಷ ಸ್ಟಾರ್ಟ್ ಆಯಿತು. ಅವ್ರದ್ದು 2 ವರ್ಷ ಮುಗಿದಾಗಿಂದ ಅವತ್ತಿಂದನೂ ಈ ಚರ್ಚೆ ಆಗ್ತಾ ಇರೋದ್ರಿಂದ ನಾ ಮೊನ್ನೆ ಲಾಸ್ಟ್ ಒಂದು ಹೇಳಿಕೆ ಕೊಟ್ಟೆ. ಹೈಕಮಾಂಡ್ ಆದ್ರಾಗ್ಬೋದು, ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಾದ್ರಾಗ್ಬೋದು, ನಾನು 2.5 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷದ ಯಾವುದು ಒಪ್ಪಂದನೂ ಆಗಿಲ್ಲ. ನನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಪ್ರವಾಸನೂ ರದ್ದಾಗ್ತವೆ. ಈ ಮುಖ್ಯಮಂತ್ರಿ ವಿಷಯ ನೀವು ಬಂದಾಗಲೆಲ್ಲ ಕೇಳೋದು ತಪ್ತದೆ, ನಾವು ನೀವು ಮಾಧ್ಯಮದಲ್ಲಿ ಉತ್ತರ ಕೊಡೋದು ತಪ್ತದೆ. ಯಾರೊಬ್ಬರು ಉತ್ತರ ಹೇಳ್ಬಿಟ್ರೆ ದೇಶಪಾಂಡೆ ಅವ್ರು ಚೆನ್ನಾಗಿ ಹೇಳಿದ್ರು ಬಗೆಹರಿಸಬೇಕು ಹೈಕಮಾಂಡ್ ಅಂತ. ಬಗೆಹರಿಸಿದ್ರು ಉತ್ತಮ. ನೀವೇ ಹೇಳ್ಬೇಕು ಯಾರ ಮೇಲೆ ಅಂತ ಹೇಳಿದಿರ, ನಿಮಗೆ ಗೊತ್ತಿರೋ, ನನಗೆ ಗೊತ್ತಿಲ್ಲ ಅದು. ಅಲ್ಲ, ಕೆಲವೊಂದಿಷ್ಟು ಅವರ ಆಪ್ತ ಸಚಿವರು ಹೇಳ್ತಾ ಇದ್ದಾರೆ ಹೈಕೋರ್ಟ್ ಬೀದಿ ನಾಯಿಗಳನ್ನ ಹಿಡಿಯಕ್ಕೆ ಆದೇಶ ಮಾಡಿದೆ ಅಂತ. ಅಂದ್ರೆ ಇಂಡೈರೆಕ್ಟ್ ಆಗಿ DK ಶಿವಕುಮಾರ್ ಆಪ್ತ ಶಾಸಕರಿಗೆ ಹೇಳಿದಂಗೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ. ಈಗ ಬಾಲನು ನಮ್ದೆ, ನಾಯಿನೂ ನಮ್ದೆ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ. ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದ್ರೋ ಗೊತ್ತಿಲ್ಲ. ಏನಾರು DK ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ಬದಲಾವಣೆ ಹೈಕೋರ್ಟ್ ಆದೇಶ ಮಾಡಿದೆ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ರು ಶಾಸಕರಲ್ವಾ, ಮತ್ತು ಅವ್ರ್ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. DK ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್ ಇರಲಿ, ಸಿದ್ದರಾಮಯ್ಯ ಅವ್ರ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ನಾವು ಇಂಥವೇನಾದ್ರು ಪಾದ ಮಾತಾಡಿದ್ರೆ ನಮಗೆ ಅವ್ರು ತಿದ್ದಿ ಹೇಳ್ಬೇಕು. ಅಂತಾರಲ್ಲ, ಅವರೇ ಮಾತಾಡ್ತಾರೆ ಅಂದ್ರೆ ನಾವು ಅವ್ರು ಫಾಲೋ ಮಾಡಿದಾಗ ನಮ್ಗಲ್ಲೂ ನಾಳೆ ದಿನ ಪದ ಬಂದರೆ ಏನು ಮಾಡೋಕ್ಕಾಗಲ್ಲ. DK ಶಿವಕುಮಾರ್ ಅವರು ಟ್ರೈನ್ ಇದ್ದಂಗೆ ರೈಲ್ವೆ ಸ್ಟೇಷನ್ ಎಲ್ಲ ಬಂದಾಗ ಚಾಮರ ಸೌಂಡ್ ಮಾಡಿದಂಗೆ ಮಾಡ್ತಾರೆ ಅಷ್ಟೇ ಅಂತ. ನಾನು ಹೇಳಿಕೆ ನೋಡಿಲ್ಲ, ಹರಿಪ್ರಸಾದ್ ಅವ್ರ ಹೇಳಿಕೆ ನೋಡಿಲ್ಲ. ಇವ್ರದ್ದು ಹೇಳಿಕೆ ನೋಡಿದ್ರೆ ಉತ್ತರ ಕೊಟ್ಟಿದ್ದೀನಿ, ಅವ್ರದ್ದು ಹೇಳಿಕೆ ನೋಡಿಲ್ಲ. ಇಲ್ಲೇ ಒಂದು DK ಗೌರ್ಮೆಂಟ್, ಸಿದ್ದರಾಮಯ್ಯ ಗೌರ್ಮೆಂಟ್, ಪಕ್ಷ ಪ್ರತಿಪಕ್ಷ ಇಲ್ಲಿ BJP ಹೋಗ್ಬಿಟ್ಟಿದ್ದು ಮರ್ತು ಬಿಟ್ಟಾರೆ ಎಲ್ಲ ಜನ. ಅಲ್ಲ, ನೀವು ಹೇಳೋದು ನಿಜನೇ. ಮತ್ತು ಇದು ಒಂದು ರೀತಿಲಿ ಏನಾಗಿದೆ, ಈಗ ಗೊಂದಲ ಇದೆ. ಈಗ ವಿರೋಧ ಪಕ್ಷ ಇಲ್ಲ ರಾಜ್ಯದಲ್ಲಿ, ವಿರೋಧ ಪಕ್ಷ ಸತ್ತೋಗಿದೆ. ಅವ್ರಿಗೆ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ, ಹಗಲು ಕನಸು ಕಾಣ್ತಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ, BJP ಅಭ್ಯರ್ಥಿ ಮುಖ್ಯಮಂತ್ರಿ ಅಂತ ಅವರಲ್ಲಿ ಗೊಂದಲದಲ್ಲಿ ಅವರ ಮೂಲೆ ಗುಂಪಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆ, ಪಕ್ಷದ ಅಭಿವೃದ್ಧಿ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡ್ತಿರೋದು ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಪಕ್ಷ ಮುಂದುವರೆದ್ರೆ ನಾವು ಎಲ್ಲೋ ಒಂದು ಹಂತದಲ್ಲಿ, ಮೊನ್ನೆ ಏನು ನಮ್ಮ ಸಾಹೇಬ್ರು 141 ಹೇಳಿದಾರಲ್ಲ, ಆ ಸಂಖ್ಯೆಯಿಂದ ಜಾಸ್ತಿ ಬರೋ ಅಂಥ ಒಂದು ಹಂತದಲ್ಲಿ ಇದ್ದೀವಿ. ಇದು ಒಂದು ಮುಖ್ಯಮಂತ್ರಿ ಹೇಳಿಕೆ ಗೊಂದಲಗಳಿಂದ ನಾವು, ನೀವು ಹೇಳ್ದಂಗೆ ಮೀಡಿಯಾದಲ್ಲಿ ಕೇಳ್ತೀರಲ್ಲ, ನೀವೇ ವಿರೋಧ ಪಕ್ಷ, ನೀವೇ ಬಣ ಅನ್ನೋದು ಸಾಬೀತು ಮಾಡ್ದಂಗೆ ಆಗ್ತದೆ. ಕೂಡಲೇ ಹೈಕಮಾಂಡ್ಗೆ ಮನವಿ ಮಾಡ್ತೀನಿ, ನಮ್ಮೆಲ್ಲ ಶಾಸಕರ ಪರವಾಗಿ ಕೂಡಲೇ ಇದಕ್ಕೊಂದು ಎಂಟ್ರಿಯಾಗಿ ಇತ್ಯರ್ಥ ಆಡಬೇಕು ಅಂತ ಮನವಿ ಮಾಡ್ತೀನಿ. ಹೈಕಮಾಂಡ್ ಸೈಲೆಂಟ್ ಆಗಿದೆ ಸರ್. ಏನು ಹೈಕಮಾಂಡ್ ಸೈಲೆಂಟ್ ಆಗಿಲ್ಲ, ಎಲ್ಲದನ್ನು ಗಮನಿಸ್ತಾ ಇದೆ. ಇವತ್ತು ನನ್ನ ಹೇಳಿಕೆನೂ ಗಮನಿಸ್ತಾ ಇದೆ. ಮೊನ್ನೆ ಮಾದೇವಪ್ಪರು ಏನು ಶಾಸಕರ ಬಗ್ಗೆ ನಾಯಿಯನ್ನು ಪದ ಬಳಸಿದ್ದಾರೆ, ಅದನ್ನು ಗಮನಿಸುತ್ತೆ. ಇವತ್ತು ವಿದೇಶ ಪ್ರವಾಸನೂ ಗಮನಿಸುತ್ತೆ. ಎಲ್ಲದನ್ನು ಹೈಕಮಾಂಡ್ ಗಮನಿಸಿದೆ. ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡುತ್ತೆ ಅಂತ ಏನಂತೀವಲ್ಲ, ಆ ಥರ ಉತ್ತರ ಕೊಡುತ್ತೆ. ಅಲ್ಲ, KN ರಾಜಣ್ಣವರು ಆ ರೀತಿ ಹೈಕಮಾಂಡ್ ವಿರುದ್ಧ ನಡೆದಿದ್ರು ಆಗಿದೆ. ಇದನ್ನೆಲ್ಲ ಗಮನಿಸ್ತಾ ಇದೆ. ಸೂಕ್ತ ಸಂದರ್ಭದಲ್ಲಿ
ಪಕ್ಷ ಹೈಕಮಾಂಡ್ ತಾಂತ ತೀರ್ಮಾನ ನೋಡಿ. ಅಲ್ಲ, ಹೈಕಮಾಂಡ್ ಒಂದು 6-7 ತಿಂಗಳಾಯ್ತು ಸರ್, ಬರ್ತಾ ಇಲ್ಲ ಅದು. ಅದು ಹೈಕಮಾಂಡ್ ತೀರ್ಮಾನ ಆಗ್ತದೆ. ಯಾಕೆಂದ್ರೆ ನಾವೆಲ್ಲ ಮೊದಲನೇ ಬಾರಿ ಶಾಸಕರು, ಹೈಕಮಾಂಡ್ ಲೆವೆಲ್ವರೆಗೆ ಮಾತಾಡೋಂಥ ಶಕ್ತಿ ನಮಗಿನ್ನೂ ಬಂದಿಲ್ಲ. ಹೈಕಮಾಂಡ್ ತೀರ್ಮಾನ ಏನು ತಗೊಳುತ್ತೋ ನಾವು ಕಾಯ್ಬೇಕಾಗ್ತದೆ. ನಾವು ಹೋಗಿ ಹೈಕಮಾಂಡ್ನ ತೀರ್ಮಾನ ತಗೊಳ್ರಿ ಅಂತ ಹೇಳಕ್ ಬರಲ್ಲ. ಮಾಧ್ಯಮ ಮುಖಾಂತರ ಮನವಿ ಮಾಡ್ಬೋದು, ಅದನ್ನ ಮನವಿ ನಾನು 2-3 ಸರಿ ಮಾಡಿದ್ದೀನಿ. ಆದರೆ ಹೈಕಮಾಂಡ್ ತಗೊಳ್ರಿ ಅಂತ ಹೋಗಿ ಹೇಳಿಕೆ ಕೊಡೋಷ್ಟು ದೊಡ್ಡನಲ್ಲ. ಅಲ್ಲ, ಹೈಕಮಾಂಡ್ ಯಾವಾಗ ಟ್ರಬಲ್ ಆಗುತ್ತೆ ಅದಕ್ಕೆ ಟ್ರಬಲ್ ಶೂಟರ್ ಆಗಿ DKಶಿ ಅವರು ಬೇಕು. ನೀವು ನೋಡಿದಿರಿ ಮಾಧ್ಯಮಗಳಲ್ಲಿ ಈ ಹಿಂದೆ ನಡೆದಂಥ ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಆಗ್ಬೇಕಾದ್ರಲ್ಲೂ ಇವರೇ ಟ್ರಬಲ್ ಶೂಟರ್. ಈಗ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರೋಕ್ಕೂ ಇವ್ರು ಬೇಕಾಯಿತು. ಇವ್ರ ಶಕ್ತಿ ಇದೆ ಅಂತ ನೀವೇ ಕನ್ಸಿಡರ್ ಮಾಡೋದಂಗಲ್ಲ ಮಾಧ್ಯಮದವರು, ಹೈಕಮಾಂಡ್ನವರು. ಅದೇ ಅವನ್ನೆಲ್ಲದು ಇರೋದಕ್ಕೋಸ್ಕರ ಅಸ್ಸಾಮಿಗೆ ಕರಿತಿದ್ದಾರೆ. ಈಗ ನನ್ನನ್ನು ಹಾಕ್ತಿದ್ದಾರೆ ಅಸ್ಸಾಂಗೆ, ಅಥವಾ ಬೇರೆ ಯಾರನ್ನಾರು ಹಾಕಿದಾರ ಸಂಪುಟದಲ್ಲಿ? ಯಾರನ್ನೂ ಹಾಕ್ತಿಲ್ಲ. ಇವ್ರನ್ನ ಹಾಕ್ತಿದ್ದಾರೆ ಅಂದ್ರೆ ಕೇಪಬಲ್ ಇದ್ದಾರೆ. ಹೈಕಮಾಂಡ್ಗೂ ಗೊತ್ತಿದೆ, ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತಗೊಂತದೆ. ನಾವು ಹೇಳೋದು ಇಷ್ಟೇ, ಹೈಕಮಾಂಡ್ನಲ್ಲಿ ಮನವಿ ಮಾಡ್ತೀನಿ, ಹೇಳೋದಲ್ಲ, ಆದಷ್ಟು ಬೇಗ ಇದನ್ನೊಂದು ಇತ್ಯರ್ಥ ಮಾಡಿ. ಯಾಕೆಂದರೆ 141 ಸೀಟ್ ಏನು ನಮ್ಮ DK ಶಿವಕುಮಾರ್ ಸಾಹೇಬರು ಬರುತ್ತೆ ಅಂತ ಇವತ್ತು ಮಾಧ್ಯಮ ಮುಂದೆ ಹೇಳಿದ್ದಾರೆ, ಪತ್ರಿಕಾ ಇದರಲ್ಲಿ ಹೇಳಿದ್ದಾರೆ. ಅದು ಸತ್ಯ ಆಗ್ತದೆ. ಬಟ್ ಈ ಗೊಂದಲ ಇದ್ದರೆ ಅದು ಸತ್ಯ ಆಗಕ್ಕೆ ಕಷ್ಟ ಆಗ್ಬೋದು.